Hello everyone, welcome to ಸನ್ಮಾರ್ಗ ಕ್ಲಾಸಸ್. ದತ್ತಾಂಶಗಳ ಸಂಗ್ರಹಣೆ ಅಧ್ಯಾಯದ 2ನೇ ಪ್ರಶ್ನೆಯನ್ನ ಗಮನಿಸಿ. ಸ್ಕೇಲ್ ನಮೂದಿಸುವುದು. ಇವುಗಳಲ್ಲಿ ಮುಖ್ಯ ಆಯ್ಕೆ ಎ ಸ್ತಂಭ ನಕ್ಷೆ, ಬಿ ಚಿತ್ರ ನಕ್ಷೆ, ಸಿ ಜೋಡಿ ಸ್ತಂಭ ನಕ್ಷೆ, ಡಿ ಮೇಲಿನ ಎಲ್ಲ. ಸೊ ಇಲ್ಲಿ ನಾವು ದತ್ತಾಂಶಗಳನ್ನ ನಕ್ಷೆಯ ರೂಪದಲ್ಲಿ ಪ್ರತಿನಿಧಿಸುವಾಗ ಸ್ಕೇಲ್ ಅಥವಾ ಇದನ್ನ ಪ್ರಮಾಣ ಅಂತ ಹೇಳ್ತೇವೆ. ಸೊ ಇದನ್ನ ನಮೂದಿಸುವುದು ತುಂಬಾ ಮುಖ್ಯ. ಓಕೆ, ಸೊ ಸ್ತಂಭ ನಕ್ಷೆಯನ್ನ ತಗೊಂಡ್ರೆ ಸೊ ಸ್ತಂಭಗಳ ಎತ್ತರ, ಸೊ ಎತ್ತರವು ಯಾವ ಮೌಲ್ಯವನ್ನ ಪ್ರತಿನಿಧಿಸುತ್ತೆ ಅಂತ ತಿಳಿಲಿಕ್ಕೂ ಕೂಡ ನಮ್ಗೆ ಸ್ಕೇಲ್ ಬೇಕೇ ಬೇಕು. ಓಕೆ, ಸೊ ಅದೇ ರೀತಿ ಚಿತ್ರ ನಕ್ಷೆ. ಸೊ ಒಂದು ಚಿತ್ರವು ಎಷ್ಟು ಸಂಖ್ಯೆಯನ್ನ ಅಥವಾ ಪ್ರಮಾಣವನ್ನ ಸೂಚಿಸುತ್ತೆ. ಉದಾಹರಣೆಗೆ ಒಂದು ಚಿತ್ರ 10 ಕಿಲೋಮೀಟರ್. ಈ ರೀತಿಯಲ್ಲಿ ಇದನ್ನ ಕೀವರ್ಡ್ ಆಗಿ ಯೂಸ್ ಮಾಡ್ತಾರೆ. ಸೊ ಇದನ್ನ ತಿಳಿಲಿಕ್ಕೂ ಕೂಡ ಪ್ರಮಾಣ ಬೇಕು, ಅಂದ್ರೆ ಸ್ಕೇಲ್ ಬೇಕಾಗತ್ತೆ. ಅದೇ ಜೋಡಿ ಸ್ತಂಭ ನಕ್ಷೆಯನ್ನ ನೋಡಿದ್ರೆ ಸೊ ಎರಡು ವಿಭಿನ್ನ ದತ್ತಾಂಶಗಳನ್ನ ಹೋಲಿಸುವಾಗ ಅವುಗಳ ಮೌಲ್ಯವನ್ನ ನಿಖರವಾಗಿ ಅಳೆಯಲಿಕ್ಕೂ ಕೂಡ ನಮ್ಗೆ ಸ್ಕೇಲ್ ಬಹಳ ಮುಖ್ಯವಾಗತ್ತೆ. ಹಾಗಾದ್ರೆ 3 ಆಯ್ಕೆನು ಸರಿಯಾಗಿದೆ. ಓಕೆ, ಸೊ ಸ್ಕೇಲ್ ನಮೂದಿಸುವುದು ಇವುಗಳಲ್ಲಿ ಮುಖ್ಯ ಯಾವ್ದಂತ ಆಯ್ತು. ಹಾಗಾದ್ರೆ ಎಲ್ಲ, ಮೇಲಿನ ಎಲ್ಲ ಉತ್ತರ ಆಗತ್ತೆ. ಓಕೆ, ಕೊಟ್ಟಿರುವಂತಹ ಆಯ್ಕೆಯಲ್ಲಿ ಡಿ ಮೇಲಿನ ಎಲ್ಲ ಸರಿಯಾದ ಆಯ್ಕೆ ಆಗಿದೆ. ಥ್ಯಾಂಕ್ ಯು.